ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಈಗ ನವರಾತ್ರಿ ನಮ್ಮ ಊರಾದ ಮಂಗಳೂರು, ಉಡುಪಿ ಜಿಲ್ಲೆಗಳಲ್ಲಿ ದೇವಸ್ಥಾನಗಳಿಗೆ ಏನು ಕೊರತೆ ನೋಡಿ. ನಾವು ನವರಾತ್ರಿಗೆ ಎಲ್ಲೆಲ್ಲ ಹೋಗಿದ್ದೆವು, ಏನೆಲ್ಲ ನೋಡಿದ್ದೆವು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ಮೊದಲನೆಯದಾಗಿ ಮುಲ್ಕಿಯಲ್ಲಿರುವಂತಹ ಬಪ್ಪನಾಡು ದೇವಿ ದೇವಸ್ಥಾನ, ದುರ್ಗಾ ದೇವಿಯದ್ದು. ಅಲ್ಲಿ ಹೋದಾಗ ನಮಗೆ ಅತ್ಯಂತ ಚಂದವಾದ ಚಂಡಿಕಾ ಹೋಮದ ಪೂರ್ಣಾಹುತಿಯ ಸಮಯದಲ್ಲಿ ನಾವಲ್ಲಿಗೆ ತಲುಪಿದೆವು. ಭಕ್ತಿ ಭಾವದಿಂದ ದೇವಿಗೆ ನಮಸ್ಕರಿಸಿದೆವು. ಹಾಗೆಯೇ ದೇವಸ್ಥಾನದ ಒಳಗಡೆ ಸುತ್ತಾಡಿ ಒಂದು ಸಾರ್ಥಕ್ಯದ ಭಾವವನ್ನು ಹೊಂದಿದೆವು. ಅಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಕಾಪು ಮಾರಿಯಮ್ಮನ ಕಡೆಗೆ. ಅತ್ಯಂತ ಸುಂದರವಾಗಿ ಇತ್ತೀಚೆಗಷ್ಟೇ ಬ್ರಹ್ಮ ಕಲಶೋತ್ಸವವನ್ನು ಮಾಡಿಕೊಂಡಂತಹ ಕಾಪು ಮಾರಿಗುಡಿ ಕೆಳದಿ ರಾಜವಂಶ ನಾಯಕರು ತುಳುನಾಡನ್ನು ಆಳುತ್ತಿದ್ದಾಗ ಕಾಪುವಿನಲ್ಲಿ ತಂದು ಪೂಜೆ ಮಾಡಿದರು. 17ನೇ ಶತಮಾನದಲ್ಲಿ ಕೆಳದಿಯ ಬಸಪ್ಪ ನಾಯಕ ಕಾಪು ಸಮುದ್ರ ತೀರದಲ್ಲಿ ಮನೋಹರಗದ ಎಂಬ ಕೋಟೆಯನ್ನು ನಿರ್ಮಿಸಿ ಅದರೊಳಗೆ ಎಲ್ಲರನ್ನೂ ಕಾಯಲಿಕ್ಕಾಗಿ ಮಾರಿಯಮ್ಮನನ್ನು ಪ್ರತಿಷ್ಠಾಪನೆಗೈದನು ಎಂದು ಪುರಾಣ ಇತಿಹಾಸವಿದೆ. ಕೋಟೆಯೊಳಗಿನ ದಂಡಿನ ರಕ್ಷಣೆಗಾಗಿ ಪೂಜೆ ಮಾಡಿದಂತಹ ಮಾರಿಯಮ್ಮ ಊರಿನ ಕುಲದೇವಿಯಾದಳು. ಈಗ ಕಾಪುವಿನಲ್ಲಿ ನೆಲೆಸಿರುವ ಹೊಸ ಮಾರಿಗುಡಿ ಅತ್ಯಂತ ಸುಶೋಭಿತಳಾಗಿ ಎಲ್ಲರನ್ನೂ ಭಕ್ತರನ್ನು ಕಾಯುತ್ತಾ ಊರಿಗೆ ಶುಭವನ್ನು ನೀಡುತ್ತಿದ್ದಾಳೆ. ಇಂತಹ ಸುಂದರ ಕಾಪು ಮಾರಿಗುಡಿ ಭಕ್ತರೊಂದಿಗೆ ಸಂಭಾಷಣೆ ಮಾಡಿದ ಮೊದಲ ದೇವತೆ ಎಂದು ಪ್ರತೀತಿ. ಮಾರಿಯಮ್ಮನ ಸಂದೇಶವಾಹಕಿ ಉಚ್ಚಂಗಿಯನ್ನು ಕೂಡ ಈ ದೇವಾಲಯದಲ್ಲಿ ಅವಳೊಂದಿಗೆ ಪೂಜೆ ಮಾಡಲಾಗುತ್ತದೆ. ಎದುರು ಬದುರಾಗಿ ಉಚ್ಚಂಗಿ ದೇವಿ ಮತ್ತು ಮಾರಿ ದೇವತೆಯನ್ನು ಪೂಜೆ ಮಾಡಲಾಗುತ್ತದೆ. ಅತ್ಯಂತ ಸುಂದರ, ಅತ್ಯಂತ ಹೊಸದಾಗಿ ನಿರ್ಮಿಸಿದಂತಹ ಹೊಸ ಮಾರಿಗುಡಿ. ಹಾಗೆ ಅದರ ಪಕ್ಕದಲ್ಲಿ ಹಳೆ ಮಾರಿಯಮ್ಮನ ದೇವಾಲಯವಿದೆ. ಅಲ್ಲಿಗೆ ಕೂಡ ಒಂದು ಭೇಟಿಯನ್ನು ಕೊಟ್ಟೆವು. ಅದು ಇನ್ನೂ ಜೀರ್ಣೋದ್ಧಾರಕ್ಕಾಗಿ ಕಾಯುತ್ತಿದೆ. ಅಲ್ಲಿಂದ ಮುಂದೆ ಒಂದು ಸಾಧಾರಣ 11 ಕಿಲೋಮೀಟರ್ ಇರುವಂತಹ ಕುಂಜಾರುಗಿರಿ ಹೇಳುವಂತಹ ಅತ್ಯಂತ ಸುಂದರವಾದ ದುರ್ಗಾ ಬೆಟ್ಟ ಅಥವಾ ವಿಮಾನಗಿರಿ ಎಂದು ಕರೆಯಲ್ಪಡುವಂತಹ ಬೆಟ್ಟದ ಮೇಲಿರುವ ಅತ್ಯಂತ ಶಕ್ತಿ ದುರ್ಗಾದೇವಿ ತನ್ನ ಪಾವಿತ್ರ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಸಾನ್ನಿಧ್ಯವನ್ನು ಬೇರೆ ಯಾರೂ ಸ್ಥಾಪಿಸಿದ್ದಲ್ಲ, ಸ್ವತಃ ಪರಶುರಾಮನೇ ಸ್ಥಾಪಿಸಿದನು ಎಂದು ಪ್ರತೀತಿ. ಆನೆಯಂತೆ ಕಾಣುವ ಬೆಟ್ಟದ ಮೇಲೆ ಇರುವಂತಹ ಈ ಸುಂದರ ದೇವಾಲಯ ಕುಂಜಾರುಗಿರಿ. ಒಮ್ಮೆ ಇಲ್ಲಿಗೆ ಹೋಗಲೇಬೇಕು. ಈ ನವರಾತ್ರಿಯಲ್ಲಿ ನಾವು ಒಮ್ಮೆ ಅಲ್ಲಿಗೆ ಹೋಗಿದ್ದೆವು. ಅದರ ವಿಡಿಯೋ ನಿಮಗಾಗಿ ಮಾಡಿದ್ದೇನೆ. ಅತ್ಯಂತ ಪ್ರಶಾಂತ ವಾತಾವರಣ. ಮಧ್ವಾಚಾರ್ಯರ ಜನ್ಮಭೂಮಿಯಾದ ಪಾಜಕದ ಹತ್ತಿರ ಇರುವಂತಹ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಮಧ್ವಾಚಾರ್ಯರು ದಿನಾ ಬಂದು ಪೂಜೆಗೈಯುತ್ತಿದ್ದರು ಎಂದು ಇತಿಹಾಸ ಹೇಳುತ್ತದೆ. ನವರಾತ್ರಿಯ ಪರ್ವಕಾಲದಲ್ಲಿ ನಮಗೂ ಇಲ್ಲಿಗೆ ಒಂದು ಭೇಟಿ ಕೊಡಲು ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಸುತ್ತಲೂ ಕೂಡಿದಂತಹ ಹಸಿರಿನ ವನ, ಅತ್ಯಂತ ದೂರದವರೆಗೆ ಕಾಡುವಂತಹ ಸುಂದರ ದೃಶ್ಯ, ಅತ್ಯಂತ ಪ್ರಬಲ ಶಕ್ತಿಶಾಲಿಯಾದ ದುರ್ಗಾದೇವಿಯ ದರ್ಶನ. ನೀವೊಮ್ಮೆ ಉಡುಪಿಯ ಕಡೆಗೆ ಬಂದಿದ್ದಾಗ ತಪ್ಪದೇ ಭೇಟಿ ಕೊಡಲೇಬೇಕಾದಂತಹ ಒಂದು ಸುಂದರ ಧಾರ್ಮಿಕ ಕ್ಷೇತ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕುಂಜಾರುಗಿರಿ. ಒಂದು ಬೆಟ್ಟದ ಮೇಲೆ ಈ ದುರ್ಗಾದೇವಿ ದೇವಸ್ಥಾನವಿದ್ದರೆ ದೂರದಲ್ಲಿ ನಿಮಗೆ ಕಾಣುತ್ತಿದೆಯಲ್ಲ, ಅದು ಮಧ್ವಾಚಾರ್ಯರ ಮಠವಾದ ಪಾಜಕ ಕ್ಷೇತ್ರ. ನೋಡಿ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ದಿನನಿತ್ಯ ಮಧ್ವಾಚಾರ್ಯರು ನಡೆದು ಬಂದು ಪೂಜೆಯನ್ನು ಗೈಯುತ್ತಿದ್ದರು, ದೇವಿಯ ದರ್ಶನಗೈಯುತ್ತಿದ್ದರು ಎಂದು ಹೇಳುತ್ತಾರೆ. ಶಿವಳ್ಳಿ ಬ್ರಾಹ್ಮಣ ಸಮುದಾಯದ ಆರಾಧ್ಯ ದೈವವಾದಂತಹ ಈ ಕುಂಜಾರುಗಿರಿ ದುರ್ಗಾ ಪರಮೇಶ್ವರಿ ಅತ್ಯಂತ ಸುಂದರ ಕ್ಷೇತ್ರ, ಪ್ರಕೃತಿ ಸೌಂದರ್ಯದಿಂದ ಕೂಡ ಕಂಗೊಳಿಸುತ್ತಿದೆ.
ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಅದಮಾರು ಮಠದ ಆಡಳಿತಕ್ಕೆ ಒಳಪಟ್ಟಂತಹ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅತ್ಯಂತ ಸುಂದರ ಭಕ್ತಿ ಭಾವವನ್ನು ಉದ್ದೀಪನಗೊಳಿಸುವಂತಹ ಕ್ಷೇತ್ರ ಕುಂಜಾರುಗಿರಿ. ಅಲ್ಲಿಂದ 360 ಡಿಗ್ರಿ ಕಾಣುವಂತಹ ದೃಶ್ಯವನ್ನೊಮ್ಮೆ ಕಣ್ತೆರೆದು ನೋಡಿ. ಆಹಾ, ನಿಜವಾಗಿಯೂ ನನಗೆ ಅತ್ಯಂತ ಸಾರ್ಥಕ್ಯದ ಭಾವ ಕೊಟ್ಟಂತಹ ಈ ದುರ್ಗಾದೇವಿಯ ಕ್ಷೇತ್ರ ನವರಾತ್ರಿಯಲ್ಲಿ ಭೇಟಿ ಕೊಡಲು ಸಿಕ್ಕಿದ್ದು ನನ್ನ ಸೌಭಾಗ್ಯವೆಂದು ನಾನು ಅಂದುಕೊಳ್ಳುತ್ತೇನೆ. ಮಂಗಳೂರಿನಿಂದ ಹೊರಟಂತಹ 6 ಜನ ನಾವು ದೇವಿಯರ ದೇವಸ್ಥಾನಗಳನ್ನು ಭೇಟಿ ಮಾಡಬೇಕೆಂದು ಹೊರಟೆವು. ಹಾಗೆ ಇಲ್ಲಿಗೆ ಕೂಡ ಭೇಟಿ ನೀಡಿದೆವು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ, ಕಾಪು ಮಾರಿಗುಡಿ, ಹೊಸ ಮಾರಿಯಮ್ಮ, ಹಳೆ ಮಾರಿಯಮ್ಮ, ಹಾಗೆ ಕುಂಜಾರುಗಿರಿ. ಇದು ಇನ್ನೂ ಮುಗಿದಿಲ್ಲ. ಇದು 1ನೇ ಭಾಗವಷ್ಟೇ. 2ನೇ ಭಾಗಕ್ಕಾಗಿ ನಿರೀಕ್ಷಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.